ರಾಜ್ಯದಲ್ಲಿ ಕೋಮು ಸಂಘರ್ಷ ನಿಲ್ತಾ ಇಲ್ಲ. ನಾಗಮಂಗಲ ಗಲಭೆ ಮರೆಯುವ ಮೊದಲು ದಾವಣಗೆರೆಯಲ್ಲಿ ಅಂಥದ್ದೇ ಪ್ರಕರಣ. ಗಣೇಶ ಮೂರ್ತಿ ವಿಸರ್ಜನೆ ಮೆರವಣಿಗೆ ವೇಳೆ ಗಲಾಟೆ, ಕಿಡಿಗೇಡಿಗಳು ಪರಸ್ಪರ ಕಲ್ಲು ತೂರಾಟ ಮಾಡಿದ್ದಾರೆ. ಇಬ್ಬರು ಪೊಲೀಸರು ಗಾಯಗೊಂಡಿದ್ದಾರೆ. ಇಬ್ಬರು ಸೇರಿ ಹಲವರು ಗಾಯಗೊಂಡಿದ್ದಾರೆ. ಹಲವು ಮನೆಗಳ ಕಿಟಕಿ ಗಾಜು ವಾಹನಗಳೆಲ್ಲ ಜಖಮ್ಮಾಗಿದೆ. ಅರಳಿ ಮರದ ವೃತ್ತದ ಬಳಿ ಶುರುವಾದ ಘರ್ಷಣೆ KR ರಸ್ತೆ, ಹಂಸಭಾವಿ ಸರ್ಕಲ್, ಬೊಂಬು ಬಜಾರ್ ರಸ್ತೆ, ಮಟ್ಟಿಕಲ್ ಏರಿಯಾಕ್ಕೂ ವ್ಯಾಪಿಸಿತ್ತು. ಮಟ್ಟಿಕಲ್ಲು ಆನೆಕೊಂಡದಲ್ಲಿ ದಾಂಧಲೆ ನಡೆಸಿದ ಪುಂಡರನ್ನು ಸ್ಥಳೀಯರು ದೊಣ್ಣೆ ಹಿಡಿದು ಓಡಿಸಿದರು. ಪೊಲೀಸರು ಗಣೇಶ ಸಮಿತಿಯ 8 ಮಂದಿ ಸೇರಿ ಎರಡೂ ಕಡೆ 18 ಮಂದಿಯನ್ನು ಬಂಧಿಸಿ ನ್ಯಾಯಾಂಗ ವಶಕ್ಕೆ ಕೊಟ್ಟಿದ್ದಾರೆ. ಇನ್ನೂ 30 ಮಂದಿಯನ್ನು ವಶಕ್ಕೆ ಪಡೆಯೋಕ್ಕೆ ಟ್ರೈ ಮಾಡ್ತಿದ್ದಾರಂತೆ. 5 ಕೇಸ್ ದಾಖಲಿಸಿದ್ದಾರೆ. ಪ್ರಚೋದನಾತ್ಮಕ ಭಾಷಣಗಳೇ ಇದಕ್ಕೆ ಕಾರಣ ಅಂತ ಬಿಟ್ಟಿದ್ದಾರೆ. ಈ ಗಲಭೆ ನಿಯೋಜಿತವಿದ್ದಂತಿದೆ ಅಂತ ಕಾಣಿಸ್ತಾ ಇದೆ. ಮೇಲ್ನೋಟಕ್ಕೆ ಕಾಣಿಸೋದೇನಿಲ್ಲ, ಇರುತ್ತದು. ಹೆಡ್ ಕಾನ್ಸ್ಟೇಬಲ್ ನೀಡಿದ ದೂರಿನಲ್ಲಿ ಗಲಭೆಯಲ್ಲಿ ಮೊದಲು ಕಲ್ಲು ತೂರಿದ್ದು ಮುಸ್ಲಿಂ ಯುವಕರು, ಅವರು ಮೆರವಣಿಗೆಯಲ್ಲಿದ್ದವರನ್ನು ಕೊಲ್ಲುವ ಉದ್ದೇಶದಿಂದ ಹೀಗೆ ಮಾಡಲಾಗಿದೆ ಎಂದು ಉಲ್ಲೇಖಿಸಿದ್ದಾರೆ. ಕಾನ್ಸ್ಟೇಬಲ್ ಉಳ್ಕೊಂಡ್ರೆ ಅವ್ರು ಬಚಾವು ಈ ಸ್ಟೇಟ್ಮೆಂಟ್ ಕೊಟ್ಟಿರೋದಕ್ಕೆ. ಸದ್ಯ ದಾವಣಗೆರೆ ಸಹಜ ಸ್ಥಿತಿಗೆ ಬರ್ತಾ ಇದೆ. ಪರಸ್ಪರ ಕಲ್ಲು ತೂರಾಟ ರಕ್ಷಣೆಗೆ ನೋಡಿದ್ರೆ ಈ ದೃಶ್ಯ ನೋಡಿ, ಪರಸ್ಪರ ಕಲ್ಲು ತೂರಾಟ ಹೇಗಿದೆ ಅಂತ. ರಕ್ಷಣೆಗೆ ಬೋರ್ಡ್ ಹಿಡ್ಕೊಂಡು ಪೊಲೀಸ್ನವ್ರು ಹೋಗಿದಾರಂತೆ. ಯಾರಿಂದ ರಕ್ಷಣೆ? ಕಲ್ಲು ತೂರಾಟ ಆಗ್ತಿತ್ತಲ್ಲ. ಮನೆ ವಾಹನಗಳು ಜಖಮ್ಮಾಗಿವೆ. ಇನ್ನು ಬಿಯರ್ ಬಾಟಲಿಗಳ ರಾಶಿ ಸಿಕ್ಕಿದೆ. ಎಲ್ಲೆಲ್ಲೋ ಗುಂಡು ಹಾಕಿದ್ದೋ ಅಥವಾ ಹೊಡೆಯಕ್ಕೆ ಅಂತ ತಂದು ಇಟ್ಟಿರೋದೋ, ಅದರಿಂದ ಹೊಡೆಯಕ್ಕೆ ತಂದಿಟ್ಟಿರೋದು. ಯಾರು ಅನ್ನೋದು ಗೊತ್ತಾಗಬೇಕು. ಶುದ್ಧ ನೀರಿನ ಘಟಕ ನಾಶ. ನಾನು ತಪ್ಪು ಮಾಡಿಲ್ಲ ಬಿಟ್ಬಿಡಿ ಅಂತ ಯಾರೋ ಒಬ್ಬ ಬುರ್ಡೆ ಬಿಟ್ಟಿದ್ದಾನೆ. ನಾನು ತಪ್ಪು ಮಾಡಿಲ್ಲ, ಬಿಟ್ಬಿಡಿ, ನಂದೇನೂ ಇಲ್ಲ ಮಿಸ್ಟೇಕು ಅಂತ. ಆದರೆ ಅವನು ಇದ್ದ ಅನ್ನೋದಕ್ಕೆ ವಿದ್ಯಾರ್ಥಿಗಳಲ್ಲಿ ಬಿಕೋ ಅಂತಿದೆ ಯಾವುದೋ ಸ್ಕೂಲ್. ಓಕೆ, ಟೋಟಲ್ 30 ಜನನು ಈಗವರೆಗೂ ಕಂಪ್ಲೀಟ್ ಐಡೆಂಟಿಫೈ ಮಾಡಿ ಬೇಸ್ಡ್ ಆನ್ ಎವಿಡೆನ್ಸ್. ದಾವಣಗೆರೆ ಕಾಂಪ್ಲಿಕೇಟೆಡ್ ಕೇಸು ಅಂತ ನಾನು 4 ದಿನದ ಕೆಳಗೋ 5 ದಿನದ ಕೆಳಗೋ ಹೇಳಿದೆ. ದಾವಣಗೆರೆ, ಅರಸೀಕೆರೆ, ಶಿವಮೊಗ್ಗ ಇವೆಲ್ಲ ಕಾಂಪ್ಲಿಕೇಟೆಡ್ ಕೇಸ್ಗಳಿವು. ಕೆಲವು ಸೂಕ್ಷ್ಮ ಏರಿಯಾಗಳು. ಮತ್ತೆ ಬಂದೋಬಸ್ತಲ್ಲಿ ಹೋಗಿಲ್ಲ. ನಂಬರ್ 2, ಈ ಸರಿಯ ಗಣೇಶ ಚತುರ್ಥಿಯಲ್ಲಿ ಘಟನೆಗಳು ಯಾಕೆ ಆಗ್ತಾ ಇವೆ? ಈ ಡೌಟ್ ಬರ್ತಾ ಇದೆ ಸರ್. ಹಿಂದೆ ಇಲ್ದಿದ್ದು ಈಗ ಯಾಕೆ ಆಗ್ತಾ ಇದೆ? ಇದು ಸಮಥಿಂಗ್ ಇಸ್ ಬೇಸಿಕಲಿ ರಾಂಗ್ ಈ ಗೌರ್ಮೆಂಟ್ ವಿಚಾರದಲ್ಲಿ. ಅನುಮಾನನೇ ಬೇಡ ಇದರಲ್ಲಿ. ಆ್ಯಂಡ್ ಇದರ ಫಲವನ್ನು ನೀವು ತಿನ್ನಲೇಬೇಕಾಗತ್ತೆ ಮುಂದಿನ ದಿನಗಳಲ್ಲಿ. ಹೇಳ್ತೀನಿ, ಇದು ಸಮಥಿಂಗ್ ಇಸ್ ಬೇಸಿಕಲಿ ರಾಂಗ್. ಇದು ಅನುಮತಿ ಪಡೆದು ಅವರು ಗಣೇಶೋತ್ಸವ ಮಾಡ್ತಾರೆ ಅಂದರೆ ಅವ್ರ ಮೇಲೆ ಕೇಸ್ ಹಾಕ್ತಾರೆ ಅಂದರೆ ರಕ್ಷಣೆ ಕೊಡಬೇಕಾಗಿದ್ದ ಜವಾಬ್ದಾರಿ ಯಾವನು? ಅನುಮತಿ ಯಾಕೆ ಕೊಟ್ರಿ? ಹಂಗಾರೆ ಬೇಡ ಮಾಡಬೇಡಿ ಗಣೇಶೋತ್ಸವ ಅಂತ ಸಿದ್ದರಾಮಯ್ಯ ಸರ್ಕಾರ ಒಂದು ಆದೇಶ ಹೊರಡಿಸ್ಬಿಡ್ಲಿ. ಗಣೇಶೋತ್ಸವವನ್ನು ಮಾಡುವಂತಿಲ್ಲ, ಯಾರುವೆ ಗಣೇಶನನ್ನು ಮೆರವಣಿಗೆಯಲ್ಲಿ ತರುವಂತಿಲ್ಲ, ಸಾರ್ವಜನಿಕವಾಗಿ ಕೂರಿಸುವಂತಿಲ್ಲ, ಒಂದು ಆರ್ಡರ್ ಹೊರಡಿಸ್ಬಿಡಿ. ಅದು ಬರೀ ಹಿಂದೂ ಧರ್ಮೀಯ ಆಚರಣೆಗಳು ಹೊರಡಿಸ್ರಪ್ಪ. ಬೇಡ ಅಂದವ್ರು ಯಾರು? ಯಾವ ಧರ್ಮನಾರ ಹಾಕೊಳ್ಳಿ, ಹೊರಡಿಸ್ರಿ. ಹಿಂದೂಗಳೇ ವೇಸ್ಟ್ ಬಾಡಿಗಳು ಆಯ್ತೇನ್ರಪ್ಪ? ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಇಲ್ಲ, ಅವ್ರು ಸರಿ ಇಲ್ಲ. ಅವರು ಆಯ್ತೇನಪ್ಪ? ಗಣೇಶ ಯೂಸ್ಲೆಸ್ ಫೆಲ ಅವನು ಆಯ್ತಾನಪ್ಪ, ಹೊರಡಿಸ್ಬಿಡಿ. ಆದೇಶ ಮಾಡಬೇಡಿ ಅಂತ. ಸುಮ್ಮನೆ ತೊಟ್ಲು ತೂಕೊಂಬಿಟ್ಟು ಮಗುನು ಜಿಬಿಟ್ಕೊಂಬಿಟ್ಟು ಮಜಾ ನೋಡ್ತಾ ಇದ್ದೀರಲ್ಲ ನೀವುಗಳು. ನಿಭಾಯಿಸೋಕಾಗ್ತದೆ. ಎಸ್, ದಾವಣಗೆರೆ ಗಲಭೆ ವಿಚಾರದಲ್ಲಿ ರಾಜಕೀಯ ಕೆಸರಾಟ ನಡೆದಿದೆ. ಅದೇನು ಎಂಡಿಲ್ಲ. ಅದು ಅವರೇ ಮಾಡಿದ್ದು, ಇವರೇ ಮಾಡಿದ್ದು. ಮಂಡು ತಿನ್ನಕ್ಕೆ ನೀವಿರುವುದು. ಹಾಗಿದ್ದರೆ ಕತ್ತೆ ಕಾಯಕ್ಕೆ ಇದ್ದೀರಿ ನೀವು ಹಂಗಾರೆ ಅಂತ ನಾವು ಅನ್ಕೋಬೇಕಾ? ಬಿಜೆಪಿಯವರೇ ಮಾಡಿಸಿದ್ದು. ಬಿಜೆಪಿಯವರು ಮಾಡಿಸ್ತಾರೆ ಅನ್ನೋ ಗಣಂದಾರಿ ಬುದ್ಧಿವಂತಿಕೆ ನಿಮ್ಮ ಸರ್ಕಾರಕ್ಕಿದ್ರೆ ಅದನ್ನು ತಡೆಯಲಿಕ್ಕೆ ತಾನೇ ನಿಮ್ಮಂಥವ್ರನ್ನ ಕರ್ಕೊಂಬಂದು ಕೂರಿಸಿದ್ದು. 132 ಜನನ್ನ ಪುಕ್ಕಟ್ಟೆ ಇಟ್ಟರಲ್ಲ ನಿಮ್ಮ ಕೈಗೆ ತಂದು ಜನ ತಾನೇ. ಬಿಜೆಪಿಯವರು ಮಾಡಿಸ್ತಾರೆ ಅಂತಲೇ ಇಟ್ಕೊಳ್ಳೋಣಪ್ಪ. ಫೇರ್ ಅಲಿಗೇಷನ್. ಅದನ್ನು ಫೇಲ್ ಮಾಡೋದು ಇವ್ರದ್ದು. ಅದನ್ನು ತಡಿಬೇಕಾದವ್ರು ಯಾರಪ್ಪ? ಯಾರ್ರೀ ತಡಿಬೇಕದನ್ನ? ರಾಜ್ಯ ಸರ್ಕಾರದ ಕರ್ತವ್ಯ. ಮತ್ತೆ ನೀವೇ ಹಾಕಿದ್ದೀರಿ. ಮನೆಗೆ ಹೋಗಿ ಹಂಗಾರೆ. ಇಲ್ವಾ? ನಾನು ಹೇಳಿದ್ದು ಮಾಡಿ. ಮೆರವಣಿಗೆ ಗಣೇಶನ್ ಕೂರಿಸುವಂಗಿಲ್ಲ ಮಾಡಿ, ಜನ ಡಿಸೈಡ್ ಮಾಡಿ. ಇನ್ನು ಮಾಜಿ ಮಂತ್ರಿ ಮುನಿರತ್ನ ಸಂಕಷ್ಟ ತಪ್ಪಿಲ್ಲ. ಕಾರಣ 2 ಕೇಸಲ್ಲಿ ಜಾಮೀನು ಕೊಟ್ಟರು ಕೋರ್ಟ್ನವರು. ಪೊಲೀಸ್ನವರು ಸರ್ಕಾರದವರು ಇನ್ನೊಂದು ಕೇಸನ್ನು ಹಾಕೊಂಡು ರೆಡಿ ಇದ್ದರು. ಪರಿಣಾಮ ಅವ್ರನ್ನ ಕಗ್ಗಲೀಪುರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅಲ್ಲೆಲ್ಲೋ ಆರೋಗ್ಯ ಪರೀಕ್ಷೆ ಎಲ್ಲ ಮಾಡಿ ಮುಗಿಸಿದ್ದಾರೆ ಅವ್ರನ್ನ. ಈಗ ಮತ್ತೆ ಕಸ್ಟಡಿಗೆ ಪಡೆಯೋದಕ್ಕೇನೋ ಪ್ರಯತ್ನ ಮಾಡ್ತಾರಂತೆ. ಇವತ್ತು ರಾತ್ರಿ ಏನೋ ಮಾಡ್ಬೋದು, ಸಿಕ್ಬೋದು ಕಸ್ಟಡಿಗೆ. ಆಮೇಲೆ ಮತ್ತೆ ಜಾಮೀನು ಆಗಬೇಕು. ಆಮೇಲೆ ಮತ್ತೆ ಇನ್ನೊಂದು ಕೇಸ್ ಆಗದೆ ಇರಬೇಕು. ಆಗ ನೋಡಬೇಕು, ಅಥವಾ ಇನ್ನೊಂದು ಕೇಸ್ ಆಗ್ಬೋದೇನೋ. ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದ್ರ ಮೇಲೆ ಆಗ್ಬೋದು, ಹೇಳಕ್ಕೆ ಬರಲ್ಲ. ಈ ಮಧ್ಯೆ ಒಕ್ಕಲಿಗರ ನಿಯೋಗ ಹೋಗ್ಬಿಟ್ಟು ಎಲ್ಲ ಪ್ರಕರಣಗಳಿವೆ ಅವ್ರ ಮೇಲೆ ತುಂಬ
ಅದನ್ನು ನೀವು SIT ಕೊಡಬೇಕು ಅಂತ. ಕಾಂಗ್ರೆಸ್ ದ್ವೇಷ ರಾಜಕಾರಣ ಅಂತ ದೋಸ್ತಿ ನಾಯಕರು ಎಲ್ಲ ಅವ್ರವ್ರು ತೋಚಿದ್ದನ್ನು ಅವರವರು ಹೇಳಿದ್ದಾರೆ. ಮುನಿರತ್ನ ಅವ್ರ ಮೇಲೆ, ಶಾಸಕರ ಮೇಲೆ 3 ಕಂಪ್ಲೇಂಟ್ಗಳು ರಿಜಿಸ್ಟರ್ ಆಗಿದ್ದಾವೆ. ಅವನ್ನೆಲ್ಲ SIT ಕೊಡಿ ಅಂತ ಹೇಳ್ತಾ ಇದ್ದಾರೆ. ಆ ಡಿಮ್ಯಾಂಡನ್ನು ಇಟ್ಟಿದ್ದಾರೆ. ನಾನು ಅವ್ರಿಗೆ ಹೇಳಿದ್ದೀನಿ, ಹೋಮ್ ಮಿನಿಸ್ಟ್ರು ಪರಮೇಶ್ವರ್ ಅವ್ರ ಜೊತೆ ಮಾತಾಡಿ ಆಮೇಲೆ ತೀರ್ಮಾನ ತಗೋತೀನಿ. ಇದು ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಅಥಾರಿಟಿ, ಇನ್ನೊಂದು ಶಿವಕುಮಾರಂದು ಅಂತ ಹೇಳಿದ್ದೆ. ಈ SITಗಳು ಅವ್ರು ಏನು ಹೇಳ್ತಾರೆ ಗುಲಾಮಗಿರಿ ಮಾಡ್ಕೊಂಡು ಅವರೇ. ನಾನು ಇಂಡಿವಿಜುವಲ್ ಹೆಸರುಗಳ ಬಗ್ಗೆ ಚರ್ಚೆ ಮಾಡಲ್ಲ. ನನಗೆ ಅದು ಬೇಕಿಲ್ಲ. ಹಿಂದೆ ದೇವೇಗೌಡರ ಇಡೀ ಕುಟುಂಬನ ಮುಗಿಸುವಂತ ಸಂಚು ಮಾಡಿದ್ರಲ್ಲ ನೀವು ಕಾಂಗ್ರೆಸ್ ಅವರೆಲ್ಲ, ಅವಾಗ ಯಾಕೆ ಹೋರಾಟ ಮಾಡಲಿಲ್ಲ? ನೀವು ಒಕ್ಕಲಿಗರ ಬಗ್ಗೆ ಬಹಳ ಅಭಿಮಾನ ನಿಮಗೆ, ಅವಾಗ ಯಾಕೆ ಹೋರಾಟ ಮಾಡಲಿಲ್ಲ? ಯಾರೆಷ್ಟು ನಿಸ್ಸೀಮರಿದ್ದಾರೆ ಅಂತೇಳಿ ರಾಜ್ಯ ಜನಕ್ಕೂ ಕೂಡ ಗೊತ್ತಿದೆ. ಮಾನ್ಯ ಮುಖ್ಯಮಂತ್ರಿಗಳು ಆಗ್ರಹ ಮಾಡ್ತಾನೆ, ಒಂದು SIT ತನಿಖೆ ಮಾಡಿ. DK ಶಿವಕುಮಾರ್ ಅವ್ರನ್ನ ಅಥವಾ DK ಸುರೇಶ್ ಅವ್ರನ್ನೇ ತನಿಖಾಧಿಕಾರಿ ಮಾಡಿದ್ರೆ ಇನ್ನೂ ಕೂಡ ಸುಲಭ ಅಂತ ಕಾಣ್ತದೆ. ವಿಚಾರಣೆ ಆಗತ್ತೆ, ಕೇಸ್ ಆಗತ್ತೆ, ಮತ್ತೊಂದು ಅದು ರಾಜಕೀಯ ಸ್ವರೂಪ ಇದ್ದರೆ ಅದಕ್ಕೆ ರಾಜಕೀಯವಾಗಿ ಉತ್ತರ ಸಿಕ್ಕತ್ತೋ ಬಿಡುತ್ತೋ ಅದು ಬೇರೆ ವಿಚಾರ. ಕೋರ್ಟೇ ಡಿಸೈಡ್ ಮಾಡಬೇಕು ಎಲ್ಲರೂ ಫೈನಲ್. ಬಟ್ ನನಗೆ SIT ಬಗ್ಗೆ ಒಂದು ಅಭಿಪ್ರಾಯ ಇದೆ. ಈ ಕೇಸಲ್ಲೂ ಅದು ಅಧಿಕಾರ ಇದೆ, SIT ಮಾಡಬಾರ್ದು ಅನ್ನೋಕ್ಕಾಗಲ್ಲ. ನೀವು ಮಾಡೋಕ್ಕೆ ಅಧಿಕಾರ ಇದೆ ಸರ್ಕಾರಗಳಿಗೆ. ಬಟ್ ನನ್ನ ಪ್ರಶ್ನೆ ಅದಲ್ಲ, ಎಲ್ಲ ಕೇಸ್ಗಳಿಗೂ ಈ ಕೇಸು ಸೇರಿದಂತೆ ಅಥವಾ ಇದನ್ನು ಬೇಕಾದ್ರೆ ಬಿಟ್ಟು ಮಾಡ್ಕೊಳ್ಳಿ. ಬೇಕಾದ್ರೆ SIT ಅಂತಿದ್ರೆ ಪೊಲೀಸ್ ಸ್ಟೇಷನ್ಗಳಿಗೆ ಏನಕ್ಕಿದೆ ಬೀಗ ಹಾಕಿ? ಅಂದ್ರೆ ಈ ಹಿಂದೆನೇ ಕೇಳ್ತಿದ್ರು, ನಮ್ಮ ಪೊಲೀಸರು ಸಮರ್ಥರಿಲ್ವಾ, ಅವ್ರು ನಿಭಾಯಿಸಲ್ವಾ? ಏನಕ್ಕೆ ಎಲ್ಲ ಕೇಸ್ಗೂ SIT ಮಾಡ್ಕೊಳ್ಬೇಕು? ಒಂದು. ಎರಡನೇದು, SIT ಮಾಡಿ, ಸ್ಪೆಷಲ್ ಕೇಸಸ್ಸಲ್ಲಿ SIT ಮಾಡಬೇಕು, ಬೇಡ ಅಂತ ಅನ್ನೋಕ್ಕಾಗಲ್ಲ. ಈ ರೀತಿ SITಗಳನ್ನು ಸೂರ್ಯ ಹುಟ್ಟದ SIT, ಸೂರ್ಯ ಮುಳುಗದ SIT ಅಂತ ಮಾಡ್ಕೊಂಡೋದ್ರೆ ನಿಮ್ಮ ಹತ್ರ ಮ್ಯಾನ್ ಪವರ್ ಎಲ್ಲಿದೆ? ತಾರ್ಕಿಕ ಅಂತ ನನಗಿರೋ ಇನ್ಫಾರ್ಮೇಷನಲ್ಲಿ ಲಾಟ್ ಆಫ್ SITಗಳಿಗೆ ಅದೇ ರೆಗ್ಯುಲರ್ ಡಿಪಾರ್ಟ್ಮೆಂಟ್ಗಳಲ್ಲಿರೋ ಆಫೀಸರ್ಸ್ನೇ ಅಲ್ಲಿಗೆ ಪೋಸ್ಟ್ ಮಾಡಿಕೊಡ್ತಾ ಇದ್ದೀರಿ. ನನಗಿರೋ ಇನ್ಫಾರ್ಮೇಷನಲ್ಲಿ ಅಂದರೆ COD ಹತ್ರ ಮ್ಯಾನ್ ಪವರ್ ಇರಲ್ಲ. ಫಾರ್ ಎಕ್ಸಾಂಪಲ್ ಅಲ್ಲಿಗೆ ಯಾರೋ CCB ಇಂದ ಒಂದು ಜನ ಕಳಿಸ್ಕೊಡೋದು ಎರವಲ್ ಸೇವೆ ಥರ. ನನಗಿರೋ ಇನ್ಫಾರ್ಮೇಷನ್ ಅದು. ನಿಮ್ಮ ಹತ್ರ ಮ್ಯಾನ್ ಪವರ್ ಎಲ್ಲಿದೆ? ವಾಟ್ ವಿಲ್ ಯು ಅಚೀವ್ ಇಫ್ ಎ ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಇನ್ ಎನಿ ಕೇಸ್? ನಾನು ಹೇಳ್ತಿರೋದು ಮಾಡದಿದ್ರೆ ಏನಕ್ಕೆ ಎಲ್ಲ ಕೇಸು SIT ಅಂದರೆ ನಂಗೆ ಅರ್ಥ ಆಗ್ತಿಲ್ಲ. ಏನೋ ನೋಡೋಣ ಈ ಪ್ರಕರಣದಲ್ಲೂ ಏನಾಗುತ್ತೋ ಏನೋ ಗೊತ್ತಿಲ್ಲ. ಲೆಟ್ ಅಸ್ ಸಿ. ಫಾರ್ ಎಕ್ಸಾಂಪಲ್ ಈಗ ಸುಮ್ಮನೆ ನಾನು ಹೇಳೋದು 3 ಕೇಸ್ ಇದೆ ಅಥವಾ ಯಾವುದೋ ಇನ್ಯಾರ್ದೋ ಮೇಲೆ 2 ಕೇಸ್ ಇದೆ. ನೀವು ಈ ಪ್ರಕರಣ ಕೊಡೋದಕ್ಕೂ ಬಿಡೋದಕ್ಕೂ ನನಗೆ ಸಂಬಂಧವಿಲ್ಲ. ಅದು ಈಗ ನಾಳೆ ಫಾರ್ ಸಮ್ ಸ್ಟ್ರೇಂಜ್ ರೀಸನ್ ಸಿದ್ದರಾಮಯ್ಯವ್ರ ಮೇಲೆ 3 FIR ಆಗ್ಬಿಡುತ್ತೆ ಅಂತ ಇಟ್ಕೊಳ್ಳಿಪ್ಪ. ಫಾರ್ ಸಮ್ ಸ್ಟ್ರೇಂಜ್ ರೀಸನ್ ಆಗೋದು ಬೇಡ ಅಂತ ಇಟ್ಕೊಳ್ಳಿ, ಆಗ್ಬಿಡುತ್ತೆ ಅಂತ ಇಟ್ಕೊಳ್ಳಿಪ್ಪ. SIT ಕೊಡ್ತೀರಾ? 3 ಕೇಸ್ಗಳಿದೆ SIT ಕೊಡ್ತೀರಾ? ಆಗ ಹಂಗಾಗಲ್ಲ. ದಿ ಸ್ಟೇಟ್ಸ್ ಹ್ಯಾವ್ ಟು ಟೇಕ್ ಇನ್ವೆಸ್ಟಿಗೇಷನ್ ಮಾಡೋದು ಬೇರೆ, ಇನ್ವೆಸ್ಟಿಗೇಷನ್ ಮಾಡಬೇಡಿ ಅಂತ ಯಾರು ಹೇಳೋಕ್ಕಾಗಲ್ಲ. ವಿಶೇಷ ಎಸ್. ಕರ್ನಾಟಕದಲ್ಲಿ ಜಿದ್ದಾಜಿದ್ದಿನ ರಾಜಕಾರಣ ನಡೀತಾ ಇದೆ. ಸಿಎಂ ವಿರುದ್ಧ ಪೊಲಿಟಿಕಲ್ ಚಾರ್ಜ್ ಶೀಟ್ ಬೆನ್ನಲ್ಲೇ ಕೇಂದ್ರ ಸಚಿವ ಕುಮಾರಸ್ವಾಮಿ ಮತ್ತು ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ ಗಂಗೇನಹಳ್ಳಿ ಡಿನೋಟಿಫೈ ಅಸ್ತ್ರವನ್ನು ಕಾಂಗ್ರೆಸ್ ಪ್ರಯೋಗಿಸಿದೆ. ಈ ಪ್ರಕರಣದ ತನಿಖೆಗೆ SIT ರಚಿಸುವಂತೆ ಕಾಂಗ್ರೆಸ್ನ ಒಕ್ಕಲಿಗ ಮುಖಂಡರು ಸಿಎಂ ಸಿದ್ದರಾಮಯ್ಯಗೆ ಮನವಿಯನ್ನ ಮಾಡಿದ್ದಾರೆ. ಇದೊಂದು ಗಂಭೀರ ಪ್ರಕರಣ, ಫೈಲ್ ತರಿಸಿ ಪರಿಶೀಲಿಸ್ತೀವಿ ಅಂತ ಸಿಎಂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಫುಲ್ ಗರಂ ಆಗಿದ್ದಾರೆ. ಇದು ಕಾಂಗ್ರೆಸ್ನ ಟೂಲ್ ಕಿಟ್ ಅಂತ ಆಪಾದಿಸಿದ್ದಾರೆ. ಕುಮಾರಸ್ವಾಮಿ ಪರವಾಗಿ ಬಿಜೆಪಿ ಕೂಡ ಬ್ಯಾಟ್ ಬೀಸಿದೆ. ಕಾಂಗ್ರೆಸ್ ಆರೋಪದಲ್ಲಿ ಹೊಸತೇನೂ ಇಲ್ಲ ಅಂತ ವಿಜೇಂದ್ರ ಹೇಳಿದ್ದಾರೆ. ಸ್ವಾಮಿ ಮತ್ತು ಯಡಿಯೂರಪ್ಪ ಡಿನೋಟಿಫೈ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರ ಬಾಮೈದನಿಗೆ ಮಾಡಿದ್ದಾರೆ. ಅವರ ಅತ್ತೆ GPA ಹೋಲ್ಡರ್ ಆಗಿದ್ದಾಳೆ. ಅದು ಬಹಳ ಇಂಪಾರ್ಟೆಂಟ್ ಜಾಗದಲ್ಲಿರೋದ್ರಿಂದ ಸೊ ಅದನ್ನು ನೋಡಬೇಕು, ಫೈಲ್ ತರಿಸಿ ನೋಡಬೇಕು. ಕುಮಾರಸ್ವಾಮಿ ಆಲ್ವೇಸ್ ಎ ಹಿಟ್ ಅಂಡ್ ರನ್ ಕೇಸ್. ಇದು ನೋಡಿದಾಗ ಯಾರ್ಯಾರು ಏನೇನು ಮಾತಾಡಬೇಕು, ಟೂಲ್ ಕಿಟ್ ಇದು ಕತೆ. ಇದು ಡಿನೋಟಿಫಿಕೇಶನ್ ಆಗಿದೆ ಯಡಿಯೂರಪ್ಪನವ್ರ ಕಾಲದಲ್ಲಿ. ನನ್ನ ಪಾತ್ರ ನಂದೇನಿದೆ? ನಾನು ಅಂತ ಹಲ್ಕ ಕೆಲಸ ಮಾಡಿಲ್ಲ. ನನ್ನ ಹೆಂಡತಿಯ ಯಾರು ಯಾವ ಕೆಲಸ ಮಾಡಿದ್ದೀರೋ ಬಿಟ್ಟಿದ್ದೀರೋ, ನನಗೆ 2 ಕೇಸಲ್ಲೂ ಕಂಪೇರ್ ಮಾಡದೇ ಇದ್ರೆ ನನಗೆ ನಿದ್ದೆ ಬರಲ್ಲ. ಈಗ ಕಂಪೇರ್ ಮಾಡಲೇಬೇಕು. ಇದಕ್ಕೂ SIT ತಗೊಳ್ಳಪ್ಪ. ಇಫ್ ಇಟ್ ಈಸ್ ಎ ಕೇಸ್ ಆಫ್ ಸಿವಿಲ್ ಇನ್ ನೇಚರ್ ಆ್ಯಂಡ್ ಡಾಕ್ಯುಮೆಂಟ್ ಇದ್ದರೆ SIT ಏನು SIT ಮಾಡ್ತೀರಿ? ಅದರಲ್ಲಿ ನಿಮ್ಮ ಹತ್ರ ಆ ಥರ ದಾಖಲೆಗಳಿದೆ. ಆ ದಾಖಲೆಯನ್ನು ಅಳಿಸೋಕ್ಕಾಗಲ್ಲ ಯಾರ ಕೈಲುವೆ. ಕ್ರಿಮಿನಲ್ ಸೈಡ್ ಆದರೆ ಸಾಕ್ಷ್ಯನಾಶ, ಬಣ್ಣು ಮಸಿ ಅಂತೆಲ್ಲ ಹೇಳ್ಕೊಬೋದು ನೀವು. ಇದರಲ್ಲಿ ಏನು ಸಾಕ್ಷ್ಯನಾಶ ಇರುತ್ತೆ? ಆಲ್ ರೈಟ್. ಈಗ ಅವ್ರು ಏನು ಹೇಳ್ತಾರೆ ಚೀಫ್ ಮಿನಿಸ್ಟರ್ ಈ ಕೇಸಲ್ಲಿ? ಸಮಥಿಂಗ್ ಈಸ್ ಗೋಯಿಂಗ್ ಆನ್ ಇನ್ ಕಾಂಗ್ರೆಸ್ ಪಾರ್ಟಿ. ಅದನ್ನು ಪರ್ಸ್ಯೂ ಮಾಡೋದು ಅವ್ರಿಗೆ ಬಿಟ್ಟಿದ್ದು. ಬಟ್ ಯು ಶುಡ್ ನೋ
ಇಟ್ ವಿಲ್ ರಿವಾಲ್ವ್ ಅನ್ ಹೇಗೆ ಕಾಂಗ್ರೆಸ್ನವ್ರು ಹೇಳ್ತಿದ್ರಲ್ಲ CBIನವರು EDನವರು ಬರೀ ಕಾಂಗ್ರೆಸ್ನವ್ರನ್ನೇ ಮಾಡ್ತಿರಲ್ಲಪ್ಪ, ನಿಮಗೆ ಬೇರೆಯವ್ರು ಕಾಣಲ್ವಾ? ಆಗ ನಿಮ್ಗೆ ಎಷ್ಟು ಸಂಕಟ ಆಯಿತು, ಹಾಗೆ ಇಲ್ಲೂ ಆಗತ್ತಿದ್ದು. ಇದಾದರೂ ರಿವರ್ಸ್ ಬಂದಾಗ ಅದೇ ಆಗುತ್ತೆ, ಅದು ಪ್ರಶ್ನೆ ಬೇರೆ. ಅದು ತಮಿಳುನಾಡಿನ ಒಂದು ಸಂಸ್ಕೃತಿ ಕರ್ನಾಟಕಕ್ಕೂ ಬಂದಂಗಿದೆ. ಇನ್ನು 4 ವರ್ಷ ಕಳೆದ್ಮೇಲೆ ಏನು ರಪ್ಪಿ ಸರ್ಕಾರ ಬದಲಾದರೆ ಆಗ ಇಷ್ಟು ಆಫೀಸರ್ಸ್ ಆಚೆ ಹೋಗ್ತಾರೆ ಮತ್ತು ಅಷ್ಟು ಆಫೀಸರ್ಸ್ ಒಳಗೆ ಬರ್ತಾರೆ, ಅವ್ರು ಕೂತ್ಕೊಂಡು ಇನ್ನೊಬ್ರಿಗೆ ಸ್ಟಾರ್ಟ್ ಮಾಡ್ತಾರೆ. ಅದು ಅದೇ ಆಗತ್ತೆ ಅನಿಸುತ್ತೆ. ಇರಲಿ, ಅದು ಪರವಾಗಿಲ್ಲ. ಅವ್ರೇನೋ ಅವ್ರದ್ದು ವೈಫಿಗೆ ಮಾಡಿದ್ದಾರೆ ಅಂತನೋ ಅಥವಾ ಅವ್ರ ಅತ್ತೆಗೆ ಮಾಡಿದ್ದಾರೆ, ತಾಯಿಗೇನೋ ಮಾಡಿದ್ದಾರೆ, ಅತ್ತೆಗೆ ಮಾಡಿಕೊಟ್ಟಿದ್ದಾರೆ ಅಂತನೋ ಕುಮಾರಸ್ವಾಮಿ ಅವರ ಅತ್ತೆಗೆ ಅಂತ ಹೇಳಿದ್ದಾರೆ. ಹಾಂ, ಆಗಿದೆ. ಈಗ ನಿಮ್ಮ ಶ್ರೀಮತಿಗೆ ಅವ್ರ ನಿಮ್ಮ ತಮ್ಮನಿಂದನೋ ಅಣ್ಣನಿಂದನೋ ಬಂದಂಗೆ ಅವ್ರು ಮಾಡಿಕೊಟ್ಟಿದ್ದಾರೆ. ಏನು ಮಾಡಿಕೊಟ್ರೆ ತಪ್ಪಾ ಅಂತ ನೀವೇ ಕೇಳಿದ್ರೋ ಇಲ್ವೋ? ನಾವು ಹೇಳಿದ್ವೋ ಇಲ್ವೋ ತಪ್ಪಾ ಅದು ಅಂತ? ನಂಬರ್ 1. ನಂಬರ್ 2, ಈಗ ಇದು ಯಾವುದು ಡಿನೋಟಿಫಿಕೇಶನ್. ಈಗ ಚೀಫ್ ಮಿನಿಸ್ಟರ್ದು ಏನು ಪಾತ್ರ ಇಲ್ಲ, ಮೂಡಾನಲ್ಲಿ ಒಂದು ಕಾಗದಾನೂ ಇಲ್ಲ ಅವ್ರದ್ದು. ನಾನು ಅದನ್ನು ಮೊದಲೇ ದೇವರಿಂದ ಹೇಳ್ತಾ ಇದ್ದೀನಿ, ಒಂದು ಕಾಗದಾನೂ ಇಲ್ಲ ಚೀಫ್ ಮಿನಿಸ್ಟರ್ದು. ವಾಟ್ ಈಸ್ ದ ಕ್ರೈಮ್ ಕಮಿಟೆಡ್ ಬೈ ದ ಚೀಫ್ ಮಿನಿಸ್ಟರ್ ಅಂತ ಕರೆಕ್ಟಾಗಿ ಹೇಳಿ ಯಾರು ಒಬ್ರು ನಾನು ಕೇಳ್ತಾ ಇದ್ದೀನಿ. ಅವ್ರ ನೇರ ಪಾತ್ರದ ಬಗ್ಗೆ ಏನೂ ಇಲ್ಲ ಅಂತ. ಅದು ಸತ್ಯ ಅನ್ನೋದಾದರೆ ಅವ್ರು ಡಿನೋಟಿಫೈ ಮಾಡಿಲ್ಲ. ಏನು ಬೇಜನ್ ಚೀಫ್ ಮಿನಿಸ್ಟರ್ ಡಿನೋಟಿಫೈ ಮಾಡಿರೋದು, ಅದಕ್ಕೆ ನೀನೇ ಮಾಡಿದೀಯಾ ಅಂತಂದ್ರೆ ಅದು ಹೆಂಗಾಗತ್ತ? ಅವಾಗ ಅವ್ರು ಇವ್ರಿಗೆ ಸಪೋರ್ಟ್ ಮಾಡಿ ಅದು ಹೆಂಗಾಗತ್ತೆ? ನಿಮ್ದಾದ್ರೆ ಹಿಂಗೆ, ಇದಾದ್ರೆ ಹಿಂಗಾಗತ್ತಾ? ರ್ಯಾಷನಲ್ ಥಾಟ್ ಪ್ರಾಸೆಸ್ಸು ವ್ಯಾನಿಷ್ ಆಗ್ತಾ ಇರೋಂಗೆ ಕಾಣಿಸ್ತಾ ಇದೆ. ಅದನ್ನು ರೀಪ್ಲೇಸ್ ಮಾಡ್ತಾ ಇರೋದು ಪೊಲಿಟಿಕಲ್ ಅಜೆಂಡಾ ಇದ್ದಂಗಿದೆ ಎರಡೂ ಕಡೆಯಲ್ಲಿ. ಲೈಕ್ ED CBIನ ಅವ್ರು ಬಳಸಿದಾಗಲೂ, ಈಗ ನೀವು ಈ ಕಡೆ ಸ್ಟೇಟ್ ಪೊಲೀಸು ಅಥವಾ ಇನ್ನೊಂದು ಕಡೆಯಿಂದ ಬಳಸ್ಕೊತಾ ಇರೋದ್ರಲ್ಲೂ ಎರಡೂ ಒಂದೇ ಇದ್ದಂಗಿದೆ. ನನಗೆ ವ್ಯತ್ಯಾಸ ಕಾಣಿಸ್ತಿಲ್ಲ. ಈ ಎರಡರ ಮಜಾನು ನಾವೇ ನೋಡ್ತೀವಿ ಮೋಸ್ಟ್ಲಿ.